ಪ್ರಶಿಕ್ಷಣಾರ್ಥಿಗಳು ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಕಾಪಾಡಿಕೊಂಡು ಅನೇಕತೆಯಲ್ಲಿ ಏಕತೆಯನ್ನು ಬೆಳೆಸಿಕೊಳ್ಳಬೇಕೆಂದು ಮಾಜಿ ಶಾಸಕ ಕೆಜಿ ಬೋಪಯ್ಯ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಮಡಿಕೇರಿ ಗ್ರಾಮಾಂತರ ಮಂಡಲ ಮಟ್ಟದ ಶಿಕ್ಷಣ ವರ್ಗದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ತಾಯಿ ಭಾರತ ಮಾತೆ ಹಾಗೆ ಭಾರತೀಯ ಜನತಾ ಪಾರ್ಟಿಯ ಪೂರ್ವದಲ್ಲಿದ್ದಂಥ ಜನಸಂಘವನ್ನು ಆರಂಭಿಸಿದಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಾಗೂ ನಮ್ಮೆಲ್ಲರಿಗೂ ಸೈದ್ಧಾಂತಿಕ ಹಿನ್ನೆಲೆಯನ್ನು ಹಾಕಿಕೊಟ್ಟಂತಹ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ಮಾಡಲಿಕ್ಕಿದ್ದಾರೆ. ದೀಪ ಬೆಳಗಿಸಿದ ನಂತರ बोलो भारत माता की जय, बोलो भारत माता की जय, पंडित दीनदयाल उपाध्याय की जय, श्याम प्रसाद मुखर्जी की जय, वंदे वंदे बोलो भारत माता की जय. ಸಮರಸತೆಯ ಚಿರ ಸಂದೇಶ ಬಾಳಿನ ಹಿರಿಯರ ಆದರ್ಶ ಮರಳಲಿ ಧರೆಗೆ ಕಾಲದ ಕರೆಗೆ ಕರಗಲಿ ಜಯದ ಕರಕರವಾರೆ ಅಪರಾಧಿ ಬಹುಬಲಧಾರಿಣಿ ನಮಾಮಿ ತಾರಿಣಿ ವಂದೇ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ತುಮಿ ಪ್ರಾಣ ಶರೀರೇ ವಾಮದೇ ತುಮಿ ಮಾ ಶಕ್ತಿ ಹೃದಯ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನಮಗೆ ಒಂದು ಬಹಳ ಪ್ರಮುಖವಾದಂಥ ಇದನ್ನು ಏಕತಾತ್ಮ ಮಾನವತಾವಾದ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಕೊಟ್ಟು ಅವರ ಹೆಸರಿನಲ್ಲಿ ಬಹುಶಃ ಅವರ ಅಧ್ಯಕ್ಷರಾಗಿದ್ದಾಗ ಪಕ್ಷದ ಬೆಳವಣಿಗೆ ಜಾಸ್ತಿ ಆಗಿದೆ. ಅವರ ಹೆಸರಿನಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲಿ ಮೂಲ ಉದ್ದೇಶ ಇಷ್ಟೇ, ನಾವು ಏನೇ ಅಧಿಕಾರ ಇನ್ನೊಂದು ಎಲ್ಲವೂ ಮಾಡ್ಬೋದು, ಎಲ್ಲಿ ಸಂಘಟನೆ ಇರೋದಿಲ್ಲ ಅದು ಅಧಿಕಾರ ಹೋದ ತಕ್ಷಣ ಅದರ ಹಿಂದೆನೇ ಹೊರಟು ಹೋಗುತ್ತೆ ಅನ್ನುವ ಭಾವನೆ ನಮಗೆಲ್ಲ ಅನುಭವ ಆಗ್ತಾ ಇದೆ. ಹನುಮಂತಪ್ಪ ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನು ಹೇಳುತ್ತಾರೆ. ನಿಜ, ಸುಮಾರು 20 ವರ್ಷಗಳ ಕಾಲ ಇಲ್ಲಿ ಶಾಸಕರು ನಾವೇ ಇದ್ದು, MP ಅವರು ನಾವಿದ್ದು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಸ್ಥಳೀಯ ನಮ್ಮದೇನಾಯಿತು. ನಾವು ಅಧಿಕಾರದಲ್ಲಿ ಇದ್ದೀವಿ, ಜನಕ್ಕೆ ಸ್ಪಂದನವೂ ಹಾಗೆ ಮಾಡ್ತಾ ಇದ್ದೀವಿ. ಆದರೆ ಪಕ್ಷದ ಸಂಘಟನೆ ವಿಚಾರದಲ್ಲಿ ನಾವೆಲ್ಲೋ ಎಡವಿದ್ದೇವೆ ಅನ್ನೋ ಭಾವನೆ ಈಗ ಅಧಿಕಾರ ಹೋದಾಗ ಎಲ್ಲಿ ಸಂಘಟನೆ ಗಟ್ಟಿದೆ ಅಲ್ಲಿ ಪಕ್ಷ ಗಟ್ಟಿಯಾಗಿ ಇರ್ತದೆ. ಅದು ಫಾರ್ ಎಕ್ಸಾಂಪಲ್ ಕೇರಳ, ನಾವು 1 ಸೀಟ್ ಗೆಲ್ಲಲ್ಲ, ಇದುವರೆಗೆ ಗೆಲ್ಲಕ್ಕಾಗಿದ್ದು ಒಮ್ಮೆ 1 ಸೀಟ್ ಗೆದ್ದಿವಿ. ಆದರೆ ಅಲ್ಲಿ ಸಂಘಟನೆ ಏನು ಗೊತ್ತಾಗಿಲ್ಲ. ನಮಗಿಂತ ಮೊದಲೇ ಎಲ್ಲ ಕಡೆ ಜಿಲ್ಲಾ ಕಾರ್ಯಾಲಯಗಳು ಕೂಡ ಸ್ವಂತ ಆಗಿ ಮಾಡಿದ್ದಾರೆ. ನಾನು 2 ಕಡೆ ಜಿಲ್ಲಾ ಕಾರ್ಯಾಲಯಗಳನ್ನು ಕೂಡ ಉದ್ಘಾಟನೆ ಮಾಡಿದ್ದು ಹೆಚ್ಚು ಅವಕಾಶವನ್ನು ಕೊಡುವಂಥದ್ದು. ಬಹುಶಃ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬಹಳ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದೆ ಭಾರತೀಯ ಜನಸಂಘ ಆಗಿದ್ದು, ನಿಮಗೆಲ್ಲ ತುರ್ತು ಪರಿಸ್ಥಿತಿ ಅದರ ಹಿಂದೆ ಅನೇಕ ನಾವು ಯಾರು ಗೊತ್ತಿರಲಿಕ್ಕಿಲ್ಲ, ಒಬ್ಬಿಬ್ಬರು ಚಿಕ್ಕವರಾಗಿದ್ದೀರಿ. ಜಯಪ್ರಕಾಶ್ ನಾರಾಯಣ್ ಅವರು ಲೋಕ ಜನ ತುಂಬಿ ಹುಡುಕ್ತಾ ಇರುವಾಗ ಈ ದೇಶಕ್ಕೆ ಭವಿಷ್ಯನೇ ಇಲ್ವೇನೋ ಅನ್ನುವಂಥ ಸಂದರ್ಭದಲ್ಲಿ ಇಡೀ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಾಗಿ ಸಾಮಾನ್ಯವಾಗಿ JP ಮೂವ್ಮೆಂಟ್
ಹೇಳಿ ಭಾಗವಹಿಸಿದ್ದು ಇದೆ. ಆ ಜೆಪಿ ಮೂವ್ಮೆಂಟ್ ಪರಿಣಾಮವಾಗಿ ಕಾಂಗ್ರೆಸ್ ಅತ್ಯಂತ ಪ್ರಬಲ ಪಕ್ಷ ಕೊಡುವಂಥ ಕೆಲಸ ನಮ್ಮ ನೂತನ ರಾಷ್ಟ್ರಾಧ್ಯಕ್ಷರು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮಗೊಂದು ಸ್ವಲ್ಪ ಕಷ್ಟ ಆಗುತ್ತೆ, ನನಗೂ ಗೊತ್ತಿದೆ. ಹಿಂದೆ ಕಷ್ಟ ಆಗುತ್ತೆ, ಯಾಕೆಂದರೆ ಈ ಕಾರಣ ನಾನು ಮೊದಲೇ ಹೇಳಿ 20 ವರ್ಷ ನಾವೆಲ್ಲ ಆರಾಮಾಗಿದ್ದು, ಯಾರನ್ನು ಏನು ಇದು ಇಲ್ಲ. ಏನೋ ಒಂಥರ ಜನವು ಕೂಡ ಸ್ಪಂದನ ಎಲ್ಲರಿಗೂ ಆಗ್ತಾ ಇತ್ತು. ಬಹುಶಃ ಅದು ಎಲ್ಲೋ ಒಂದು ಕಾರಣದಿಂದ ಅಧಿಕಾರ ಕಳ್ಕೊಂಡಾಗ ನಾವು ಎಲ್ಲಿ ತಪ್ಪು ಮಾಡಿದ್ದೇವೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಆ ತಪ್ಪುಗಳು ಮತ್ತೆ ಮರುಕಳಿಸಬಾರದು. ಆ ಮರುಕಳಿಸದೆ ಆಗಬೇಕಂದ್ರೆ ಇಂಥ ಪ್ರಶಿಕ್ಷಣ ಅಥವಾ ಅಭ್ಯಾಸ ವರ್ಗ ಅಂತ ನಾವು ನಮ್ಮ ಭಾಷೆಯಲ್ಲಿ ಹೇಳುವಂಥದ್ದು. ಹಾಗಾಗಿ ಆ ಅಭ್ಯಾಸ ವರ್ಗದಲ್ಲಿ ಪ್ರತಿಯೊಬ್ಬರು ಯಾರ್ಯಾರು ಇವತ್ತು ಸಭೆಗೆ ಅಪೇಕ್ಷಿತರು, ಈ ಸಮಸ್ಯೆಗಳು ಇಲ್ಲದೆ ಯಾರಾದರೂ ಇದ್ದಾರ? ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತದೆ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನೇನು ಪರಿಪೂರ್ಣ ಸರ್ವಜ್ಞ ಇನ್ನೊಂದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಒಟ್ಟು ಕುಟುಂಬ ಸಂಸಾರ ಎಲ್ಲ ಇದ್ದ ಮೇಲೆ ಸಮಸ್ಯೆಗಳೇ ಇರ್ತದೆ. ಎಲ್ಲವೂ ಸುತ್ತ ನನಗೆ ಏನಿಲ್ಲ, ಆರಾಮ್ಸೆ ಇದ್ದೀನಿ ಯಾರು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಒಂದು ನಮ್ಮ ನೇಷನ್ ಫಸ್ಟ್, ನೆಕ್ಸ್ಟ್ ನಮ್ಮ ಪಕ್ಷ ಅಂತ ನಾವು ಏನು ಹೇಳಿದ್ದೇವೆ ಅದರ ಮೊದಲ ಆದ್ಯತೆಯನ್ನು ಕೊಡಬೇಕು. ಹಾಗಾಗಿ ಕೊಡದೆ ಹೋದರೆ ದೊಡ್ಡಸ್ತಿಗೆ ಆಗುತ್ತೆ. ಆ ಹಿನ್ನೆಲೆ ಒಳಗೆ ಇವತ್ತು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಮತ್ತೆ ಮರುಚಾಲನೆ ಕೊಟ್ಟಿದೆ. ಬಿಜೆಪಿ ಮುಖಂಡ ಎಕೆ ಮನುಮುತ್ತಪ್ಪ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ರಾಜ್ಯ ಮಟ್ಟದ ಆಗ್ತದೆ. ರಾಜ್ಯ ಮಟ್ಟದ 3 ವಸತಿಗಳು ಅಂದರೆ 3 ದಿವಸ ರಾತ್ರಿ ಉಳ್ಕೊಳ್ಬೇಕಾಗ್ತದೆ. ಅದಕ್ಕೆಲ್ಲ ಬೇರೆ ಬೇರೆ ಅಪೇಕ್ಷಕರು ಇರ್ತಾರೆ. ಬಹುಶಃ ನಮಗೆ ಬಹಳ ಸುಲಭದಲ್ಲಿ 24 ಗಂಟೆ ಮಾತ್ರ ಇರೋದು. ಈ 24 ಗಂಟೆ ಬರಲಿಕ್ಕೆ ನಾವು ಹರಸಾಹಸ ಮಾಡಬೇಕು. ನಮ್ಮ ಅಪೇಕ್ಷಕರನ್ನು ಕರ್ಕೊಂಡು ಬರಬೇಕಾದ್ರೆ ಹರಸಾಹಸ ಮಾಡಬೇಕು. ಅದು ಎಷ್ಟು ಫೋನ್ ಮಾಡಿದ್ರು ಅಷ್ಟೊಂದು ಬೇಡಿಕೆ. ನಾನು ಅದಕ್ಕಿಂತ ಮುಂಚೆ ಒಂದು ಸೂಚನೆಯನ್ನು ಕೊಟ್ಟುಬಿಡ್ತೀನಿ. ಇತ್ತೀಚೆಗೆ ಬೆಂಗಳೂರಲ್ಲಿ ನಮಗೊಂದು ಅಭ್ಯಾಸವಾಗಿತ್ತು. ನಾನು ಜಿಲ್ಲಾಧ್ಯಕ್ಷರು ಮತ್ತು ಇತರ 3 ಜನ, ಒಟ್ಟು 5 ಜನ ನಾವು ರಾಜ್ಯ ಮಟ್ಟದ ಅಭ್ಯಾಸ ವರ್ಗಕ್ಕೆ ಹೋಗಿದ್ದೆವು. ನಮ್ಮ ಈ ಪೂರ್ವ ತಯಾರಿ ಬಗ್ಗೆ, ಯೋಜನೆ ಬಗ್ಗೆ. ಆ ಅಭ್ಯಾಸ ವರ್ಗದಲ್ಲಿ ಮೊದಲು ನಮಗೆ ಏನಾಗಿದೆ ಅಂತ ಹೇಳಿದ್ರೆ, ಆ ಕಟ್ಟಡಕ್ಕೆ ಪ್ರವೇಶ ಮಾಡುವಾಗಲೇ ನಮ್ಮ ಮೊಬೈಲ್ಗಳನ್ನು ಒಂದು ಕೋಣೆಯಲ್ಲಿ ಲಾಕ್ ಮಾಡಬೇಕು. ಒಂದು ಕೋಣೆಯಲ್ಲಿ ಲಾಕ್. ನಮಗೆ ಅಂಥ ಅತ್ಯಂತ ದಿಢೀರ್ ಅಂತ ಹೇಳಿ ಒಂದು ಘೋಷಣೆ ಒಳಗೆ ಬಿಡೋದಿಲ್ಲ. ಮೊಬೈಲ್ ಇಟ್ಟರೆ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಾರೆ, ಆ ಮೊಬೈಲನ್ನು ಹೊರಗಡೆ ಲಾಕ್. ಅದಕ್ಕಿಂತ ಟೋಕನ್ ಕೊಡ್ತಾರೆ. ಆ ಟೋಕನ್ ಇಟ್ಕೊಳ್ಬೇಕು. ಸಾಯಂಕಾಲ ಅವಧಿ ಮುಗಿದ ನಂತರ ಅಥವಾ ಮಧ್ಯದಲ್ಲಿ ಬ್ರೇಕ್ ಇದ್ದಾಗ ತಗೊಳ್ಬೋದು. ಆ ರೀತಿ ಸ್ವಿಚ್ ಆಫ್ ಮಾಡಿ, ಎಲ್ಲರೂ ಸ್ವಿಚ್ ಆಫ್ ಮಾಡಿ ಸೈಲೆಂಟ್ ಮಾಡಿದ ನಂತರ ಅದನ್ನು ತಿರ್ಗಾ ನೋಡ್ತಾ ಇರೋದು, ಯಾರ್ದು ಮೆಸೇಜ್ ಬಂದಿದೆ ಅಥವಾ ವಾಟ್ಸಪ್ಗಳಲ್ಲಿ ಮಲ್ಲಿಂಗ್ ಹಾಕೋದು, ಇದು ಆಗ್ಬಾರ್ದು, ರಿಂಗ್ ಆಗ್ಬಾರ್ದು. ಈ ಸಂದರ್ಭ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ, ತಾಲೂಕು ಅಧ್ಯಕ್ಷ ನಾಗೇಶ್ ಕುಂದಲ್ಪಾಡಿ ಪಾಲ್ಗೊಂಡಿದ್ದರು. ಕೊಡಗು ಚಾನೆಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.